ನಿರ್ಣಯ ಅವ್ರನ್ನ ಉಚ್ಚಾಟಿಸ್ಬೇಕು ಅಂತೇಳಿ, ಪೀಠದಿಂದ ಉಚ್ಚಾಟನೆ ಮಾಡ್ಬೇಕು ಅಂತೇಳಿ. ಸ್ವಾಮಿಗಳ ಬಗ್ಗೆ ಬಹಳಷ್ಟು ಕಂಪ್ಲೇಂಟ್ ಅದಾವು, ಇದು ಅದಾವು. ಟ್ರಸ್ಟ್ ಮಾತು ಕೇಳೋದಿಲ್ಲ, ಟ್ರಸ್ಟ್ನವ್ರದ್ದು ಕೇಳೋದಿಲ್ಲ. ಅದಕ್ಕಾಗಿ ಅವ್ರದ್ದು ಬಹಳ ದೊಡ್ಡ ಫೈಲ್ ಐತೆ ಅವ್ರದ್ದು ಏನ್ರಿ. ಅದಕ್ಕೆ ಅವ್ರನ್ನ ನಿರ್ಣಯ ತಗೊಂಡ್ರಿ ಇವತ್ತು. ನಿರ್ಣಯ ಅವ್ರನ್ನ ಉಚ್ಚಾಟಿಸ್ಬೇಕು ಅಂತೇಳಿ, ಪೀಠದಿಂದ ಉಚ್ಚಾಟನೆ ಮಾಡ್ಬೇಕು ಅಂತೇಳಿ. ಕಂಪ್ಲೇಂಟ್ ಭಾಳ ಅದಾವ. ಐ ಡೋಂಟ್ ವಾಂಟ್ ಟು ಡಿಸ್ಕ್ಲೋಸ್ ಇಟ್. ಸ್ವಂತ ಆಸ್ತಿ ಮಾಡಬಾರ್ದು ಸ್ವಾಮಿಗಳು ಅಂತ ನಮ್ಮ ಟ್ರಸ್ಟ್ ಹೊರತಿ ಬಯಲಾದಲ್ಲಿ ಒಂದಿದೆ, ಆಸ್ತಿ ಮಾಡ್ಯಾರ. ಡಿಸ್ಇಂಟಿಗ್ರೇಷನ್ ಮಾಡಬಾರ್ದು ಸಮಾಜದೊಳಗೆ ಅಂತ ಹೇಳಿ ದಿನ ಒಂದು ಸಮಾಜ ಹೊಡಿತಕ್ಕಂಥ ಕೆಲಸ ಮಾಡ್ತಾರೆ. ಆರ್ಗನೈಸ್ ಮಾಡೋದಲ್ಲ. ಆಮೇಲೆ ಹಣಕಾಸಿನ ವಿಚಾರದೊಳಗೆ ಬಹಳ ಹತ್ತಾರು ವಿಚಾರದೊಳಗೆ ಕಂಪ್ಲೇಂಟ್ ಅದಾವು, ಅವೆಲ್ಲ ಅದಾವು. ಇದನ್ನ ಇಲ್ಲದೆ ಮಾಡಿಲ್ಲ. ಬಹಳ ದಿನ ಕಾದ್ವಿ, ನೋಟಿಸ್ ಕೊಟ್ಟಿದ್ವಿ ಅವ್ರಿಗಿಂದ. 2014 ನೋಟಿಸ್ ಕೊಟ್ಟಿದ್ವಿ. ಎಷ್ಟು ಜನ ಟ್ರಸ್ಟ್ ಅಧ್ಯಕ್ಷರಾಗಿ ಎಷ್ಟು ಜನ ಸೇರಿದ್ರಿ ಮತ್ತು ಎಲ್ಲರೂ ಸೇರ್ಬೇಕು ಎಷ್ಟು ಜನ? ಮೆಜಾರಿಟಿ ಟ್ರಸ್ಟ್ ವಾಸ್ ಯಾರು ಟ್ರಸ್ಟ್ ಇದ್ರು, ಅಧ್ಯಕ್ಷ ಇದ್ರು, ನಮ್ಮ ಇವರು ನಾಡಗೌಡರು ಇದ್ರು. ಚರ್ಚೆ ಆಯ್ತು. ಕಂಪ್ಲೇಂಟ್ ಭಾಳ ಜನ. ಎಷ್ಟು ಜನ ಇದ್ದಾರೆ? ಎಷ್ಟು ಜನ ಟ್ರಸ್ಟ್ ನಲ್ಲಿ ಒಂದು 30 ಜನ ಅದಾರ. ಎಲ್ಲರದು ಒಮ್ಮತ ಮೇರೆಗೆ ಆಗಿದೆ. ಹೆಂಗೆ ಸರ್? ಬಹಳ ದಿವಸದಿಂದ ಐತಿ ಅದು ಒಮ್ಮತ, ಬಹಳ ದಿನ ಐತಿ. ಅವರು ಸರಿಯಾದ ತಿದ್ದುಕೊಳ್ಳೋ ಕೆಲಸ ಮಾಡಲಿಲ್ಲ. ಅವ್ರಿಗೆ ಗಾಡಿ ಕೊಡಿಸಿವಿ, ಕಾರ್ ಕೊಡಿಸಿವಿ, ಎಲ್ಲ ಕೊಡಿಸಿವಿ, ಎಲ್ಲ ಇತ್ತು. ಬಟ್ ಇತ್ತಿತ್ತಲಾಗಿ ಬಹಳ ಫರ್ಕ್ ಆಗಿತ್ತು. ನಮ್ಮ ಬಸವ ತತ್ವಕ್ಕೂ ವಿರುದ್ಧ ಮಾಡ್ಯಾರ. ಬಸವ ತತ್ವ ನಾವೆಂದು ಹಿಂದೂ ಅನ್ನೋದಿಲ್ಲ. ಹಿಂದೂ ಧರ್ಮದ ವಿರುದ್ಧನೇ ಬಸವಣ್ಣವರು ಲಿಂಗಾಯತ ಧರ್ಮನ ಸ್ಥಾಪನೆ ಮಾಡ್ಯಾರ. ಹಿಂದೂ ಧರ್ಮದ ಅನಿಷ್ಟಗಳ ವಿರುದ್ಧ ಅಂತದಿಟ್ಕೊಂಡು ಇವ್ರು ಹಿಂದೂ ಬಳಸ್ತಾರ ಇಬ್ರು ಸ್ವಾಮಿಗಳು ಹೋಗಿ ಅಂದ್ರೆ ಇವ್ರು ಹೆಂಗಿರ್ಬೇಕು ಲೆಕ್ಕ ಹಾಕಿ ಬಸವಣ್ಣವ್ರ ಹೆಸರು ಹೇಳ್ತಾರ. ಈ ಸಮೀಕ್ಷೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅವರು ಹಿಂದೂ ಅಂತ ಹೇಳಿದ್ದು ಅವ್ರ ರಾಜಕೀಯ ಒತ್ತಡ ಐತಿ. ರಾಜಕೀಯ ಮುಖಂಡರದು ಯಾವುದಂತೂ ನಿಮ್ಗೆ ಗೊತ್ತೈತಿ. ಮುಖಂಡರದ್ದು ಒತ್ತಡ ಐತಿ. ಅವರು ಬಹಳಷ್ಟು ಹಣ ಗಿಣ ಸ್ವೀಕಾರ ಮಾಡ್ರ ಮಠ ಕಟ್ಟಕ್, ಗುಡಿ ಕಟ್ಟಕ್ ಅಂತೇಳಿ. ಹರಿಹರದವ್ರು ಕಾಶ್ಯಪ್ನವ್ರನ್ನ ಬೆಂಬಲಿಸಲಿಲ್ಲ ಅನ್ನೋ ಒಂದು ವಿಚಾರಕ್ಕೆ ಅವ್ರು ಗೆದ್ದಿರ್ತಾರ. ಸೋಲು ಗೆಲುವು ರಾಜಕಾರಣಿಗೆ ಇದ್ದೇ ಇರ್ತದೆ. ಒಂದ್ಸಲ ಗೆಲ್ತಾರ, ಒಂಥರ ಸೋಲ್ತಾರ. ರಾಜಕಾರಣ ಇರೋದು ಅದು ಪಾರ್ಟಿ ಏನೋ ಪ್ರೋಗ್ರಾಮ್ ಮೇಲೆ ನಡೀತಾವು. ಬಟ್ ಒಂದು ಕಾಶ್ಯಪ್ದು ಒಂದು ತರುಣ ಅದನ ಚಲೋ ಕೆಲಸ ಮಾಡ್ತಾನೆ. ಸ್ವಲ್ಪ ದಾಡಿಸಿ ಇದ್ದವ್ರಿಗೆ ಹಂಗೂ ಹಿಂಗೂ ಕೂಡಿ ಅಂತಾರೆ ಜನ. ಬಟ್ ಹಿ ಹ್ಯಾಸ್ ಒನ್ ಅಲ್ಲ ಈ ಸಲ. ಸ್ವಾಮೀಜಿಗಳನ್ನ ಪೀಠದಿಂದ ಉಚ್ಚಾಟನೆ ಮಾಡೋದಕ್ಕೇನೆ ಕಾಶ್ಯಪ್ನವ್ರನ್ನ ಅಧ್ಯಕ್ಷ ಮಾಡಿದ್ರು ಅನ್ನೋ ಇಲ್ಲ. ನಮ್ಮ ಪ್ರಬಂಧ ಹುಣಸಿಕಟ್ಟಿ ಅವರು ವಯಸ್ಸಾಗಿತ್ತು, 84 ವಯಸ್ಸಾಗಿತ್ತು. ಅವರು ನಿವೃತ್ತಿ ಬಯಸಿದ್ರು. ಅದ್ರ ಸಲುವಾಗಿ ಅವ್ರು ಮಾಡಿದ್ರು. ಮತ್ತೆ ಕಾಶ್ಯಪ್ನವರು ನಮ್ಮ ಟ್ರಸ್ಟಿ ಇದ್ದೇ ಇದ್ರು, ಮೊದಲಿಂದ ಅದಾರು. ಇನ್ನು ಮುಂದೆ ಸಂಬಂಧ ಇಲ್ಲ, ಮತ್ತೆ ತೆಗೆದಾಕಿರೋ ಸಂಬಂಧ ಇಲ್ಲ. ಅವ್ರು ಈಗ ಹೇಳ್ಯಾರ, ಈಗ ನಾವು ಮಲಪ್ರಭಾ ದಂಡಿ ಒಳಗೆ ನಾವು ಮಠ ಕಟ್ಕೊಂತೀವಿ ಅಂತೇಳಿ ಭಾಳ ಯಾರ ಸಿ ಪಾಟ್ಲ ಅವರು ಇವ್ರು ಯಾರ ದುಡ್ಡು ಕೊಟ್ಟು ಕಟ್ಟಿಸ್ತೀವಿ ಅಂತಾರ. ಕಟ್ಕೊಳ್ಳಿ. ಮುಂದೆ ಬೇರೆ ಅಂತೀನಿ. ಲಿಂಗಾಯತ ಇದನ್ನ ಸಂಘಟನೆ ಮಾಡಿದವ್ರು ಸೀನಿಯರ್ ಭೇಟಿ ಆಗಿದ್ರು. ಕೊನೆಗೆ ಅವ್ರ ಹೆಸರು ಹೇಳ್ತೀನಿ. ಬಸವಟಿಯವರು ನಾವು ಈ ಸ್ವಾಮಿಗಳನ್ನು ಮಾಡಿ ತಪ್ಪು ಮಾಡಿದ್ವಿ. ಇವರೇ ಸಮಾಜದ ಮಾಲಕರಾಗ್ಬಿಟ್ಟಾರ. ಸಮಾಜವನ್ನು ಮಾರ್ತಕ್ಕಂಥದ್ದು, ಸ್ಟೇಟ್ಮೆಂಟ್ ಕೊಡ್ತಕ್ಕಂಥ ಬಹಳ ವಿಚಾರ ಮಾಡಿದ್ವಿ. ತಪ್ಪು ಮಾಡಿದ್ವಿ ನಾವು ಅಂತಕ್ಕಂಥದ್ದು. ಅದಕ್ಕೆ ಮೊನ್ನೆ ಮರಾಠ ಸಮಾಜದವ್ರು ಕೇಳಿದ್ರು, ನಾನು ಬಾಯ್ಲಾ ಕೊಡ್ರಿ ಅಂತೇಳಿ. ಸ್ವಾಮಿಗಳು ಮಾಡಕ್ ಹೋಗ್ಬೇಡ್ರಿ, ನೀವು ಲೀಡರ್ ಆಗಿರ್ರಿ. ಸಮಾಜದ ಒಳ್ಳೆ ಕೆಲಸ ಮಾಡೋರು ಲೀಡರ್ ಆಗಿರ್ರಿ, ಸಮಾಜ ಕೆಲಸ ಮಾಡ್ರಿ, ಈ ಸ್ವಾಮಿಗಳು ಮಾಡ್ಬೇಡ್ರಿ ಅಂತ ಮಾತು ಹೇಳಿದವ್ರು. ಧನ್ಯವಾದಗಳು. ಥ್ಯಾಂಕ್ ಯು. ಯಾಕಿಂದ ಯಾಕೆ ಬರ್ತಾರ ಬರ್ಬೇಕು? ಅದಕ್ಕೆ ಏನು ಅವಶ್ಯಕತೆ? ಏನು ತಿಂಗಳಿಗೆ 50,000 ರೂಪಾಯಿ ಬಿಲ್ ಕೊಟ್ಟಿವಿ ಇಲ್ಲಿ, ಎಲೆಕ್ಟ್ರಿಕ್ ಬಿಲ್. ಏನು ಕೆಲಸ ಆಗಿಲ್ಲ ನೋಡ್ರಿ. ಕೆಲಸ ಹೆಂಗೈತಿ? ದಾವಣಗೆರೆ ಮಾಡ್ಯಾರ, ಇವ್ರು ಮಾಡ್ಯಾರ, ಇಲ್ಲಿ 13 ಗುಂಟೆ ಮಾಡ್ಯಾರ. ಭಾಳ ಐತಿ ಅದು ವಿಚಾರ. ನೀವು ಕಾಶ್ಯಪ್ನವ್ರನ್ನ ಇವ್ರ ಹತ್ರ ಡಿಟೇಲ್ ಆಗಿ ಕೇಳ್ರಿ, ಹೇಳ್ತಾರ. ಇಲ್ಲ ಅದಕ್ಕಂತಲ್ಲ, ಬಟ್ ಅವ್ರು ಈಸ್ ನಾಟ್ ಆಕ್ಟಿವ್. ಈಗ ಸನ್ಯಾಸಿಗೆ ಇರ್ತಕ್ಕಂಥ ಮೂಲಭೂತ ಲಕ್ಷಣಗಳು ಕಡಿಮೆ ಆಗ್ಯಾವ. ಸ್ವಾಮೀಜಿಗಳು ಬರ್ಲಿಲ್ಲ ಅಂದ್ರೆ ಮಠ ಖಾಲಿ ಇರುತ್ತೆ. ಇಲ್ಲಿ ಪ್ರಸಾದ ನಿಲಯ ಚಲೋ ಮಾಡ್ತೀವಿ, ಪ್ರಸಾದ ನಡೀತೈತಿ. ಬಸವಣ್ಣವ್ರ ತತ್ವ ಐತಿ, ನಾವು ಪ್ರಸಾದ ಕೊಡ್ಬೇಕು ಅಂತೇಳಿ. ಪ್ರಸಾದ ಚಲೋ ಮಾಡುದು ಆ ಕಂಡೀಷನ್ ಮೇಲೆ ಹೇಳಿವಿ ಕಾಶ್ಯಪ್ನವ್ರಿಗೆ. ಪ್ರಮುಖ ಕಾರಣ ಅನ್ನೋದಾದ್ರೆ ಒಂದು ಆಸ್ತಿ ಮಾಡಿರುವಂತದ್ದು ಬಹಳ. ಅಂದಾಜು ಎಷ್ಟು ಕೋಟಿ ಆಸ್ತಿ ಇರ್ಬೋದು ಸರ್ ತಮ್ಮ ಗಮನಕ್ಕೆ ಬಂದಂಗ, ಟ್ರಸ್ಟಿ ಗಮನಕ್ಕೆ ಬಂದಂಗ ಅಂದಾಜು? ಐ ಆಮ್ ನಾಟ್ ಚಾರ್ಟರ್ಡ್ ಅಕೌಂಟೆಂಟ್, ಬಟ್ ಮಾಡಿದ್ದಾರೆ ಸಫಿಶಿಯಂಟ್ ಪ್ರಾಪರ್ಟಿ. ಅದೇನಾಗೋದಿಲ್ಲ. ಯಾವುದೇ ನಿರ್ಣಯ ಏನ ತಪ್ಪು ಮಾಡಿದ್ರು ಸಣ್ಣದಿಲ್ಲ ದೊಡ್ಡದಿಲ್ಲ ನಿರ್ಣಯ ತಪ್ಪಾದ. ಓಕೆ, ಥ್ಯಾಂಕ್ ಯು.